ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪ್ರಥಮ ದರ್ಜೆ ಕಾಲೇಜು ಅಂತಿಮ ಬಿಕಾಂ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳ ಫಲಿತಾಂಶದಲ್ಲಿ ಗೊಂದಲ ಇದೆ ಎಂದು ಎಬಿವಿಪಿ ವತಿಯಿಂದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾರಂಗಿ ಜಲಾಶಯದಲ್ಲಿ ದಿನಕೂಲಿ ನೌಕರರಾಗಿ ಕಾರ್ಯನಿರ್ವಹಿಸುತ್ತಿರುವ 48 ಜನರಿಗೆ 5 ತಿಂಗಳಿಂದ ವೇತನ ನೀಡದೆ ದುಡಿಸಿಕೊಳ್ಳುತ್ತಿದ್ದಾರೆಂದು ಆರೋಪಿಸಿ ಮೌನ ಪ್ರತಿಭಟನೆ ಮಾಡಲಾಯಿತು. ಟಿ ನರಸೀಪುರ ಪಟ್ಟಣದ ಶ್ರೀ ಗುಂಜ ನರಸಿಂಹಸ್ವಾಮಿ ದೇವಾಲಯದಲ್ಲಿ 18ನೇ ವರ್ಷದ ಬೆಳ್ಳಿ ಗರುಡೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಕುಶಾಲನಗರ ತಾಲೂಕಿನ ಕಾವೇರಿ ನೀರಾವರಿ ನಿಗಮದ ಹಾರಂಗಿ ಜಲಾಶಯದಲ್ಲಿ ದಿನಕೂಲಿ ನೌಕರರಾಗಿ ಕಾರ್ಯನಿರ್ವಹಿಸುತ್ತಿರುವವರಿಗೆ 5 ತಿಂಗಳಿಂದ ವೇತನ ನೀಡದೆ ದುಡಿಸಿಕೊಳ್ಳುತ್ತಿದ್ದಾರೆಂದು ಆರೋಪಿಸಿ ಮೌನ ಪ್ರತಿಭಟನೆ ಮಾಡಲಾಯಿತು. ಕುಶಾಲನಗರ ತಾಲೂಕಿನ ಕಾವೇರಿ ನೀರಾವರಿ ನಿಗಮದ ಹಾರಂಗಿ ಜಲಾಶಯದಲ್ಲಿ ದಿನಕೂಲಿ ನೌಕರರಾಗಿ ಕಾರ್ಯನಿರ್ವಹಿಸುತ್ತಿರುವ 48 ಜನರಿಗೆ 5 ತಿಂಗಳಿಂದ ವೇತನ ನೀಡದೆ ದುಡಿಸಿಕೊಳ್ಳುತ್ತಿದ್ದಾರೆಂದು ಆರೋಪಿಸಿ ದಿನಗೂಲಿ ನೌಕರರು ಹಾರಂಗಿ ಡ್ಯಾಂ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಅವರ ಕಚೇರಿ ಮುಂಭಾಗದಲ್ಲಿ ಮೌನ ಪ್ರತಿಭಟನೆಯನ್ನ ಮಾಡಿದರು. ನಮ್ಮ ಕಣ್ಣೀರಿನ ಕತೆ ಹೇಳುವುದು ಇಲ್ಲದಂತಾಗಿದೆ. ಹಾರಂಗಿ ಜಲಾಶಯದಲ್ಲಿ ದಿನನಿತ್ಯ ಕೆಲಸ ಮಾಡುತ್ತಿದ್ದೇವೆ. ತಿಂಗಳಿಗೆ 15,000 ರು ಹಣ ನೀಡುತ್ತಿದ್ದರು. ಇತ್ತೀಚಿನ 5 ತಿಂಗಳಿನಿಂದ ಸಂಬಳ ನೀಡದೆ ಇರುವುದರಿಂದ ಸಂಕಷ್ಟ ಎದುರಿಸುತ್ತಿದ್ದೇವೆ. ದಿನನಿತ್ಯ ಸಾಲಗಳು, ಮನೆ ಮುಂದೆ ಬಂದು ಮನ ಬಂದಂತೆ ಮಾತನಾಡುತ್ತಾರೆ. ಅಲ್ಲದೆ ಅಂಗಡಿ ಮಾಲೀಕರು ಕೂಡ ಮನೆಗೆ ಬೇಕಾದ ಆಹಾರ ಪದಾರ್ಥಗಳನ್ನು ನೀಡುತ್ತಿಲ್ಲ. ಮಕ್ಕಳ ವಿದ್ಯಾಭ್ಯಾಸದ ಹಣ ಕಟ್ಟಲು ಸಾಧ್ಯವಾಗುತ್ತಿಲ್ಲ ಎಂದು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡರು. ಇದೇ ಸಂದರ್ಭದಲ್ಲಿ ದಿನಕೂಲಿ ನೌಕರರಾದ ಪವಿತ್ರ, ರಾಣಿ, ಮಾದೇವಮ್ಮ, ಲಕ್ಷ್ಮಮ್ಮ, ಜಯಂತಿ, ಸುಮತಿ, ಭಾನುಮತಿ, ಹರ್ಷಿತಾ, ವೀಣಾ, ವೆಂಕಟಮ್ಮ, ವನಜಾಕ್ಷಿ, ಪ್ರೇಮ, ಪುಷ್ಪ, ಕಾವ್ಯ, ಪಲ್ಲವಿ, ಜಯಶ್ರೀ, ಶರತ್, ಹರೀಶ್, ಪವನ್, ಹನೀಫ್, ರವಿ, ಕುಮಾರ್, ರಂಗೇಗೌಡ, ಕುಮಾರ್, ಗಿರೀಶ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ನಮಗೆ ಕಳೆದ 5 ತಿಂಗಳಿಂದನೂ ಸಹ ಸಂಬಳ ಆಗಿರೋದಿಲ್ಲ. ಹಾಗಾಗಿ ನಾವು ಹಾರಂಗಿ ಡ್ಯಾಮಲ್ಲಿ ಮೂಕ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಮೌನ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ನಾವು ಅಧಿಕಾರಿಗಳು ಗಮನಕ್ಕೆ ತಂದ್ರೂ ಸಹ ಅವರು ಯಾವುದೇ ರೀತಿಯಾದಂಥ ರೆಸ್ಪಾನ್ಸ್ ಮಾಡಿರಲ್ಲ. ಮತ್ತು ಇದು ಪ್ರತಿ ವರ್ಷವೂ ಇದೇ ಥರ, ಪ್ರತಿ ವರ್ಷವೂ 3 ತಿಂಗಳು, 4 ತಿಂಗಳು, 5 ತಿಂಗಳು ಈ ಥರ ಕಾಯಿಸ್ತಾರೆ ನಮಗೆ ಸಂಬಳಕ್ಕೆ. ಯಾವಾಗಲೂ ಸಹ ಸರಿಯಾದ ಸಮಯಕ್ಕೆ ಸಂಬಳ ಆಗಿಲ್ಲ. ಇಲ್ಲಿ ಕೆಲಸ ಮಾಡುವಂಥ ವಾಚ್ಮ್ಯಾನ್ ಆಗಿರ್ಬೋದು, ಗಾರ್ಡನರ್ ಆಗಿರ್ಬೋದು, ಗೇಜ್ ಆಪ್ರೇಟರ್ ಆಗಿರ್ಬೋದು, ಗೇಜೆಡರ್ ಆಗಿರ್ಬೋದು, ಎಲ್ರಿಗೂ ಇದೇ ಥರ ಸಮಸ್ಯೆಗಳನ್ನ ಅಧಿಕಾರಿಗಳಿಂದ ಪ್ರತಿ ವರ್ಷ ನಮಗೆ ಇದೇ ಥರ ಆಯ್ತದೆ. ಅಧಿಕಾರಿಗಳ ಸಮಸ್ಯೆ ಆಯ್ತೈತಿ ನಮಗೆ. ಅಧಿಕಾರಿಗಳು ಒಬ್ರು ಕೇಳಿದ್ರೆ ಇನ್ನೊಬ್ರು ಕೇಳಿದ್ರೆ AW ಕೇಳಿ ಅನ್ನೋದು, AW ಕೇಳಿದ್ರೆ ಡಬ್ಲಿ ಕೇಳಿ ಅನ್ನೋದು, ಡಬ್ಲಿ ಕೇಳಿದ್ರೆ SCI ಕೇಳಿ ಅನ್ನೋದು, ಈ ಥರ ಒಬ್ಬರ ಮೇಲೆ ಒಬ್ಬರು ಕಾರಣಗಳನ್ನ ತಳ್ತಾ ನಮ್ಗೆ 5 ತಿಂಗಳಾದ್ರೂ ಸಹ ಇವತ್ತಿನವರೆಗೂ ಯಾವುದೇ ರೀತಿಯಾದ ಸಂಬಳದ ಬಗ್ಗೆ ಏನೂ ರೆಸ್ಪಾನ್ಸ್ ಮಾಡಿರೋದಿಲ್ಲ. ಎಷ್ಟು ಬರಬೇಕು ಸಂಬಳ? ತಿಂಗಳಿಗೆ ಕನಿಷ್ಠವಾಗಿ 15,000ದಂಗೆ 5 ತಿಂಗಳಿಂದನೂ ಸಹ 75,000 ರೂಪಾಯಿ ಬರಬೇಕು ಒಬ್ಬೊಬ್ಬರಿಗೆ. ಇಲ್ಲಿ ನಾವು 48 ಜನ ನೌಕರರು ಕೆಲಸ ಮಾಡ್ತಾಯಿದ್ದೀವಿ. ಯಾರಿಗೂ ಸಹ ಸಂಬಳ ಆಗಿಲ್ಲ. ನಿಮ್ಮ ಹೆಸರು? ಪವನ್ ಅಂತ. ಇಲ್ಲಿ ಗೇಜೆಡರ್ ಆಗಿ ಕೆಲಸ ಮಾಡ್ತಿದ್ದೀವಿ ಹಾರಂಗಿ ಡ್ಯಾಮಲ್ಲಿ. ಎಲ್ರಿಗೂ, ಎಲ್ಲ ನೌಕರಿಗೂ ಇದೇ ಸಮಸ್ಯೆ. ನಾವಿಲ್ಲಿ ದಿನಗೂಲಿ ನೌಕರರು 5 ತಿಂಗಳಿಂದ ನಮಗೆ ಸಂಬಳ ಆಗಿರೋದಿಲ್ಲ. ಕೇಳಿದ್ದಕ್ಕೆ ನಾವು ಒಂದು 15 ದಿನ ಟೈಮ್ ಕೊಡಿ, ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನೂ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಿಲ್ಲ. ಅದರಿಂದ ನಾವು ಕೆಲಸ ಮಾಡೋದಿಲ್ಲ ಸಂಬಳ ಆಗೋವರೆಗೂ ಅಂತ. ಇಲ್ಲಿ ಏನಾದರೂ ಬಂದು ರೆಸ್ಪಾನ್ಸ್ ಮಾಡೋವರೆಗೂ ಮೌನ ಪ್ರತಿಭಟನೆ ಮಾಡೋಣ ಅಂತ ಎಲ್ಲರೂ ಇಲ್ಲಿ ವೆಯ್ಟ್ ಮಾಡ್ತಿದ್ದೀವಿ ಸರ್. ದಿನೇ ದಿನಸಿ ಸಾಮಾನುಗಳೇ ಆಗಲಿ, ಮನೆ ಪರಿಸ್ಥಿತಿಗಳೇ ಆಗಲಿ, ಅದು ತೊಂದರೆಗಳು ಜಾಸ್ತಿ ಆಗ್ತಿದೆ. ಅರ್ಧ ಫೀಸ್ ಕಟ್ಟಿದ್ದೀವಿ, ಮಕ್ಕಳಿಗೆ ಅರ್ಧ ಕಟ್ಟಿಲ್ಲ. ನೆಕ್ಸ್ಟ್ ಮುಂದೊಂದು ತಿಂಗಳು ಕಟ್ಟಬೇಕು ಅಂತ ನಮಗೆ ಸ್ಕೂಲಿಂದ ವಾರ್ನ್ ಮಾಡಿದ್ದಾರೆ. ಅಷ್ಟರಲ್ಲಿ 5 ತಿಂಗಳಾದರೂ ನಮಗೆ ಸಂಬಳ ಇಲ್ಲದೆ ಇರೋದ್ರಿಂದ ತುಂಬ ಕಷ್ಟ ಆಗ್ತಿದೆ. ಅದರಿಂದ ನಮಗೆ ಏನಾದರೂ ಸಂಬಳದ ವ್ಯವಸ್ಥೆಗಳಾಗಲಿ ಏನಾದರೂ ಆಗಲಿ ಈ ಥರ ನಮ್ಮ ಕಷ್ಟಗಳಿಗೆ ಒಂದು ಸ್ಪಂದನೆ ಮಾಡೋದ್ರಿಂದ ನಮಗೆ ಇದಾಗುತ್ತೆ. ಯಾರು ಏನು ಹೇಳಿದ್ರು ಸಹ ಇನ್ನೂ ಯಾರು ಬಂದಿಲ್ಲ ಸರ್. ಅಧಿಕಾರಿಗಳು ಏನಂತಾರೆ? ಅಧಿಕಾರಿಗಳು ಅದೇ ನಾವು ಕಳೆದ ತಿಂಗಳು ಕೇಳಿದ್ದಕ್ಕೆ ಒಂದು 15 ದಿನ ಟೈಮ್ ಕೊಡಿ, ನಾವು ಮಾಡ್ತೀವಿ, ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು. ಇವಾಗ ಹೇಳಿದ್ರೆ ನಾವಿಲ್ಲ, ಅಲ್ಲಿ ಹೋಗಿ AE ಹೋಗಿ, ಅಲ್ಲಿ SC ಹೋಗಿ, ಅವ್ರನ್ನ ಕೇಳಿ, ಇವ್ರನ್ನ ಕೊಡಿ, ಮತ್ತು ಕುಶಾಲನಗರ ಹೋಗಿ, ಆ ಥರ ಏನೋ ಹೇಳ್ತಿದ್ದಾರೆ ಸರ್. ಅದರಿಂದ ನಾವು ಈ ಥರ ಮೌನ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ನಾನು ಸುರೇಶ್ ಬಾಬು ಅಂತ. ನಾನು ಕಾವೇರಿ ನೀರಾವರಿ ಸಲಹಾ ಸಮಿತಿ ನಿರ್ದೇಶಕ. ಇಲ್ಲಿ 48 ಜನ ದಿನಗೂಲಿ ನೌಕರರು ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆ ಪ್ರತಿ ತಿಂಗಳು ಸಂಬಳ ಕೊಡ್ತಾಯಿತ್ತು, ಮುಂಚೆ ಎಲ್ಲ ಬರ್ತಾಯಿತ್ತು. ಈಗ 5 ತಿಂಗಳಿಂದ ಯಾವುದು ಸಂಬಳಗಳು ಬರ್ತಾಯಿಲ್ಲ ನಟಿಗೆ. ಅವ್ರಿಗೆ ಪುಡ್ಸ್ವಾಮಿ ಅವ್ರನ್ನ ಕೇಳಿದ್ರೆ ಪುಡ್ಸ್ವಾಮಿ ಅವ್ರು ಹೇಳ್ತಾರೆ, ಸರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಡೆಬ್ಯೂಟ್ ಆಗಿದ್ದಾರೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೆಸರು ಮಹೇಶ್ ಅಂತ. ಅವ್ರು ಕೇಳಿದ್ರೆ ಪುಡ್ಸ್ವಾಮಿನ ಕೇಳಿ ಅಂತಾರೆ. ಪುಡ್ಸ್ವಾಮಿನ ಕೇಳಿದ್ರೆ ಅವ್ರನ್ನ ಕೇಳ್ತಾರೆ. ಇವರಿಬ್ಬರು ಬೇಡ SCನೇ ಮಾತಾಡೋಣ, SCನೂ ಮಾತಾಡ್ತಾರೆ ಕರೆಕ್ಟಾಗಿ. SC ಕೇಳಿದ್ರೆ SC ಏನು ರೆಸ್ಪಾನ್ಸ್ ಮಾಡ್ತಾಯಿಲ್ಲ.
ಅವ್ರು ತಿಂಗಳು 5 ತಿಂಗಳಾಗಿದೆ. ಅವರು ಸಂಘ ಸಂಸ್ಥೆಗಳಲ್ಲಿ ಚೀಟಿಗಳಲ್ಲಿ ಮಕ್ಕಳು ಫೀಸ್ ಕಟ್ಟೋಕ್ಕೆ ಪ್ರತಿಯೊಂದು ಸಮಸ್ಯೆಗಳಿದೆ. ಈ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗಿರೋಕ್ಕೆ ಬಂದು ಮಾತಾಡ್ಬಿಟ್ಟು ಹೋಗಿ ಅಂದರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬರ್ತಾಯಿಲ್ಲ, ಪುಟ್ಟಸ್ವಾಮಿ ಅವ್ರೂ ಬರ್ತಾಯಿಲ್ಲ. ಇದ್ರ ಬಗ್ಗೆ ಈಗ ಮೌನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನಾದ್ರು ಬಂದು ಅವರೇ ಒಂದು ನಿರ್ಧಾರ ಕೈಗೊಳ್ಬೇಕಷ್ಟೇ, ಬೇರೆ ಏನು ಮಾತಾಡ್ಲಿಕ್ಕೆ ದಾರಿ ಇಲ್ಲ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರದ ಪ್ರಥಮ ದರ್ಜೆ ಕಾಲೇಜು ಅಂತಿಮ ಬಿಕಾಂ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳ ಫಲಿತಾಂಶ ಗೊಂದಲದಲ್ಲಿರುವ ಕಾರಣ ಎಬಿವಿಪಿ ವತಿಯಿಂದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕು ವತಿಯಿಂದ ಕುಶಾಲನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಂತಿಮ ಬಿಕಾಂ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳ ಫಲಿತಾಂಶ ಗೊಂದಲದಲ್ಲಿರುವುದರಿಂದ ವಿದ್ಯಾರ್ಥಿಗಳೆಲ್ಲರೂ ಕೂಡ ಕಾಲೇಜಿನಲ್ಲಿ ಪ್ರಾಂಶುಪಾಲರಿಗೆ ಮನವಿ ಪತ್ರ ನೀಡಲಾಯಿತು. ಕಾಲೇಜಿನಲ್ಲಿ ಪ್ರಾಂಶುಪಾಲರಿಗೆ ಮನವಿ ಪತ್ರ ನೀಡಲಾಗಿತ್ತು. ಪ್ರಾಂಶುಪಾಲರು ಕಾಲೇಜಿನ ಸಮಸ್ಯೆ ಇರುವುದಿಲ್ಲ, ನಿಮ್ಮ ಕೊಡಗು ವಿಶ್ವವಿದ್ಯಾಲಯದ ಸಮಸ್ಯೆ ಇರುವುದರಿಂದ ತಾವುಗಳು ಅಲ್ಲಿಗೆ ಹೋಗಿ ಸರಿಪಡಿಸಿಕೊಡಿ ಎಂದು ಹೇಳುತ್ತಾರೆ. ನಂತರದಲ್ಲೇ ವಿದ್ಯಾರ್ಥಿಗಳೆಲ್ಲ ಸೇರಿ ಕೊಡಗು ವಿಶ್ವವಿದ್ಯಾನಿಲಯಕ್ಕೆ ತೆರಳಿ ಆಕ್ರೋಶ ವ್ಯಕ್ತಪಡಿಸಿದರು. ಉಪಕುಲಪತಿ ಇವರ ಸಮ್ಮುಖದಲ್ಲಿ ಚರ್ಚೆ ನಡೆಯಿತು. ಇದನ್ನ 48 ಗಂಟೆಗಳಲ್ಲಿ ಸರಿಪಡಿಸುತ್ತೇವೆ ಎಂದು ಆಶ್ವಾಸನೆ ನೀಡಿದರು. ಇದು ಕೂಡ ನಡೆಯದಿದ್ದಲ್ಲಿ ಶಿಕ್ಷಣ ಸಚಿವರನ್ನ ಭೇಟಿ ಮಾಡಿ ಪರಿಶೀಲನೆ ಕೈಗೊಳ್ಳಲಾಗುವುದೆಂದು ಉಪಕುಲಪತಿರವರು ಹೇಳಿಕೆ ನೀಡಿದ್ದಾರೆ. ಮಾತ್ರ ಮಾಡಿಕೊಡೋದ ಇವರು ಯಾಕೆ? ಅದು ಯೂನಿವರ್ಸಿಟಿ ಯಾಕೆ ವಿದ್ಯಾರ್ಥಿಗಳು ಎಕ್ಸಾಮ್ ಮಾಡೋದಷ್ಟೇ ನಮ್ಮ ಕೆಲಸ. ಎಕ್ಸಾಮ್ ಆದ್ಮೇಲೆ ಎಲ್ಲವನ್ನ ರಿಸಲ್ಟ್ ಕೊಡ್ತಕ್ಕಂಥದ್ದು, ಮಾರ್ಕ್ಸ್ ಕಾರ್ಡ್ ಇಶ್ಯೂ ಮಾಡ್ತಕ್ಕಂಥದ್ದು ಎಲ್ಲವೂ ಯೂನಿವರ್ಸಿಟಿ ಕೆಲಸ. ಹಾಗಾಗಿ ನಮ್ಮ ಪಾರ್ಟಲ್ಲಿ ಏನು ಕೆಲಸ ಮಾಡಬೇಕು ಅದನ್ನೆಲ್ಲ ಮಾಡಿದ್ದೀವಿ. ಯೂನಿವರ್ಸಿಟಿಯವರು ಕೆಲಸ ಮಾಡಿದ್ದೀವಿ ಅಂತ ಹೇಳಿದ್ರು ಸರ್. VC ಸರ್ ಮೀಟ್ ಮಾಡಿದಾಗ ಅವ್ರು ಇದು ಸ್ಟೇಟ್ ಯೂನಿಟಿ ಬಂದಿದ್ದೀವಿ, ಸ್ಟೇಟ್ ಯೂನಿಟಿ ಓಕೆ ಮಾಡಿದ ತಕ್ಷಣ ಕೊಡ್ತೀವಿ ಅಂತ ಹೇಳಿ. ಇಷ್ಟು ನಿಮ್ಮ ಮಾಹಿತಿ. ಇದರಲ್ಲಿ ಏನು ಬೇರೆ ಇನ್ನೇನು ಬೇರೆ ರೀತಿಯಾದಂಥ ಇದಾಗಿಲ್ಲ. ಟೆಕ್ನಿಕಲ್ ಇಲ್ಲ, ಅದು ಆಗ್ಬಾರ್ದು ಅಂದರೆ ಟೆಕ್ನಿಕಲಿ ಈಗ ಎಲ್ಲವೂ ಈಗ ಅಲ್ಲ ಸರ್, ಕೇಳಿರೋ ಪ್ರಕಾರದಲ್ಲಿ ಇಂಟರ್ನ್ಶಿಪ್ ಇದರಲ್ಲಿ ಪ್ರಾಬ್ಲಮ್ ಎಲ್ಲವೂ ಈಗ ನಿಮ್ಗೆ ಗೊತ್ತಿದೆ, ಎಲ್ಲ ವೆಬ್ ಬೇಸ್ಡು, ಕಂಪ್ಯೂಟರ್ ಬೇಸ್ಡ್ ಎಲ್ಲವೂ ಆಗ್ತಾ ಇದೆ. ಎಲ್ಲ ಆನ್ಲೈನ್ ಬೇಸ್ಗೆ ಪ್ರತಿಯೊಂದು ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಟೆಕ್ನಿಕಲಿ ಏನಾದ್ರು ಇಶ್ಯೂ ಆದರೆ ಪ್ರತಿಯೊಂದು ಸ್ಟೇಟ್ಗೆ ಹೋಗ್ಬೇಕು. ಸ್ಟೇಟ್ಗೆ ಹೋಗಿ ಅಲ್ಲಿ ಕರೆಕ್ಷನ್ ಆಗ್ತದೆ. ಅದಕ್ಕೂ ಯೂನಿವರ್ಸಿಟಿಯವರು ಸ್ಟೇಟ್ ಕಳಿಸಿದ್ದೀವಿ. ಅದೇ ಕಾರಣಕ್ಕಾಗಿ ಲಾಸ್ಟ್ ಟೈಮು USMS ಪ್ರಾಬ್ಲಮ್ ಆಗಿತ್ತು ಅಂತ ಹೇಳ್ಬಿಟ್ಟು ನಾವು ಇದೇ ಕಾಲೇಜಲ್ಲಿ ಪ್ರತಿಭಟನೆ ಮಾಡಿದ್ವಿ. ಯಾಕೆಂತೇಳಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿಂದ ನೆಕ್ಸ್ಟ್ ಟೈಮ್ ಈ ತರ ಆಗ್ಬಾರ್ದು, ಈ ಕಾಲೇಜಲ್ಲಿ ಈ ತರ ಆಗ್ಬಾರ್ದು ಅಂತ ಮಂಗಳೂರು ಯೂನಿವರ್ಸಿಟಿ ವಿರುದ್ಧ ನಾವೇ ಮಾಡಿದ್ವಿ ಇದೇ ಕಾಲೇಜಲ್ಲಿ. ಆದ್ರೆ ಮಂಗಳೂರು ಯೂನಿವರ್ಸಿಟಿ ಹೋಗಿ ಕೇಳ್ಬೇಕ್ರೆ ಏನಂತಿದ್ರು ಅಂದ್ರೆ ಕೊಡಗು ಅಂದ್ರೆ ನಿಮ್ಮ ಕಾಲೇಜ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಿದ್ರು. ಅದೇ ತರ ಈ ಸಲನು ಅದೇ ತರ ಕಾಲೇಜಲ್ಲಿ ಅಲ್ಲಿ ಫಸ್ಟ್ ಟೈಮ್ ಕೇಳಿದಾಗ ನಿಮ್ ಕಾಲೇಜ್ ಕಡೆಯಿಂದ ಪ್ರಾಬ್ಲಮ್ ಅಂತ ಯೂನಿವರ್ಸಿಟಿಲಿ ಫಸ್ಟ್ ಹೇಳಿದ್ದು. ಆಮೇಲೆ ಕಾಲೇಜಲ್ಲಿ ಬಂದು ಕೇಳಿದಾಗ ಕಾಲೇಜಲ್ಲಿ ಏನಂತಿದ್ರು ಅಂದ್ರೆ ಯೂನಿವರ್ಸಿಟಿ ಕಡೆಯಿಂದ ಪ್ರಾಬ್ಲಮ್ ಇರೋದು, ನೀವು ಯೂನಿವರ್ಸಿಟಿ ಕೇಳಬೇಕು ನಿಮ್ಮ ಕಡೆಯಿಂದ ಹೇಳಿದಿರಾ, ಹೌದಲ್ವಾ ಸರ್? ಫೈನಲ್ ಇಯರ್ BCom ವಿದ್ಯಾರ್ಥಿಗಳು ಅವರು ಎಕ್ಸಾಮ್ ಕಟ್ಟೋ ಸಂದರ್ಭದಲ್ಲಿ ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಆದಂಥ ಟೆಕ್ನಿಕಲ್ ಇಶ್ಯೂಗಳಿಂದಾಗಿ ರಿಸಲ್ಟು ತಡ ಆಯಿತು. ಆ ರಿಸಲ್ಟ್ ತಡ ಆದ ತಕ್ಷಣ ವಿದ್ಯಾರ್ಥಿಗಳ ಆ ಮಾಹಿತಿಯನ್ನು ನಾವು ಯೂನಿವರ್ಸಿಟಿ ಕೊಟ್ಟಿದ್ದೀವಿ. ಯೂನಿವರ್ಸಿಟಿಯವರು ಆ ವಿಚಾರವನ್ನು ಶೀಘ್ರ ಬಗೆಹರಿಸ್ತೀವಿ ಅಂತ ಹೇಳಿದ್ರು. ಅವ್ರಿಗೆ ಲೆಟ್ರು ಸಹ 2 ಸರಿ ಲೆಟ್ರ್ ಬರೆದಿದ್ದೀವಿ. ನಾವು ನೇರವಾಗೂ ಅವ್ರನ್ನ ಮೀಟ್ ಮಾಡಿದ್ದೀವಿ VCR ಜೊತೆಯಲ್ಲಿ, ರಿಜಿಸ್ಟ್ರಿ ಜೊತೆಯಲ್ಲಿ. ಅದು ಟೆಕ್ನಿಕಲ್ ಇಶ್ಯೂ ಸ್ಟೇಟ್ ನಾವು ಯೂನಿಟಿಗೆ ಕಳಿಸ್ಕೊಟ್ಟಿದ್ದೀವಿ, ಅವರು ಎಡಿಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಮತ್ತು ಕೆಲವು ಅವರು ಯೂನಿವರ್ಸಿಟಿ ಅಂತಲ್ಲಿ ಏನಾಗಬೇಕು ಅದನ್ನು ಮಾಡಿಕೊಟ್ಟಿದ್ದಾರೆ. ಸ್ಟೇಟ್ ಯೂನಿಟ್ ಆಗಿ ತಕ್ಷಣ ರಿಸಲ್ಟನ್ನು ಕ್ಲಿಯರ್ ಆಗ್ತಕ್ಕಂಥ ಒಂದು ವ್ಯವಸ್ಥೆನ ಯೂನಿವರ್ಸಿಟಿ ಅಂತೇಳಿ ಮಾಡಬೇಕು. ಕಾಲೇಜಿಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಇವಾಗ ರಿಸಲ್ಟು ಕೊಡಗು ಯೂನಿವರ್ಸಿಟಿಲಿ ಕೇಳ್ಬೇಕ್ರೆ ಏನಂತಾರೆ ಅಂದರೆ, ಇದು ನಿಮ್ಮ ಕಾಲೇಜಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಆ ಕಾಲೇಜ್ ಪ್ರಾಬ್ಲಮ್ ನೀವು ಕಾಲೇಜಿಗೆ ಹೋಗ್ಬಿಟ್ಟು ಕೇಳಬೇಕು ಅಂತ ಹೇಳ್ತಾರೆ. ಬಟ್ ಕಾಲೇಜಲ್ಲಿ ಕೇಳಿದ್ರೆ ಯೂನಿವರ್ಸಿಟಿ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಸೊ ಅದೇ ಥರ ಇಶ್ಯೂಗಳು ಇವಾಗ ಅಡ್ಮಿಷನ್ ಆಗಬೇಕೀಗ ಪಾಸ್ಔಟ್ ಆಗಿರೋರು ಏನು ಫೈನಲ್ ಇಯರ್ಸ್ ಏನಿದ್ದಾರೆ ಅವ್ರಿಗೆ ತುಂಬ ತೊಂದರೆ ಆಗ್ತಿದೆ. ಯಾವ ಥರ ಅಂತ ಹೇಳಿದ್ರೆ ಇವಾಗ ಬೇರೆ ಕಡೆ ಅಡ್ಮಿಷನ್ಗೆ ಆಗ್ತಿಲ್ಲ. ಸೊ ಅದೇ ಥರ ತುಂಬ ಸಮಸ್ಯೆಗಳಾಗ್ತಿದೆ. ಇವ್ರಿಗೆ ಇಲ್ಲಿ ಕಾಲೇಜಲ್ಲಿ ಏನೋ ರೆಸ್ಪಾನ್ಸ್ ಮಾಡ್ತಿದ್ದೀರಾ, ಅಥವಾ ಈಗ ಪಾಸ್ಔಟ್ ಆಗಿರೋರು ಇವ್ರಿಗೆ ದಿನ ಬಂದ್ಬಿಟ್ಟು ಕಾಲೇಜಲ್ಲಿ ಸರ್ ಆಗಿದೆಯಾ, ಪಾಸ್ಔಟ್ ಆಗಿದೆಯಾ, ಅಥವಾ ನಮ್ದು ಏನೋ ರಿಸಲ್ಟ್ ಬಿಡ್ತಿದ್ದಾರೆ, ದಿನ ಬಂದ್ಬಿಟ್ಟು ಇವ್ರನ್ನ ಕೇಳಿದ್ರು ಇವ್ರು ಯಾವ ಥರ ರೆಸ್ಪಾನ್ಸ್ ಮಾಡ್ತಿಲ್ಲ ಕಾಲೇಜಲ್ಲಿ. ಸೊ ಆ ಕಾರಣ ಏನಂತ ಹೇಳಿದ್ರೆ ಇವಾಗ ಕಾಲೇಜಲ್ಲೂ ನಾವು ಏನು ಮನವಿ ಪತ್ರ ಕೊಟ್ಬಿಟ್ಟು ಇವಾಗ ಕೊಡಗು ಯೂನಿವರ್ಸಿಟಿಗೆ ಹೋಗ್ತೀವಿ. ಇಲ್ಲಿ ಪ್ರಿನ್ಸಿಪಲ್ ಏನಂತಿದ್ದಾರೆ ಅಂದರೆ, ನೀವು ಅಲ್ಲಿ ಹೋಗ್ಬಿಟ್ಟು ಕೂತು ನೀವು ಮಾಡಿಸಿದ್ರೆ ನಿಮ್ಮ ರಿಸಲ್ಟ್ ಸರಿಯಾಗುತ್ತೆ. ಕೊಡಗು ಯೂನಿವರ್ಸಿಟಿಗೆ ಹೋಗಿ ನೀವು ಇಲ್ಲಿ ಅಲ್ಲಿಗೆ ಹೋದ್ರೆ ಕೂತು ಮಾತಾಡಿದ್ರೆ ನಿಮ್ಗೆ ಸರಿಯಾಗುತ್ತೆ. ಏನು ಸ್ಟೂಡೆಂಟ್ಸ್ಗಳೇನು ಆಟದ ಕೀಗೊಂಬೆ ಅಂದ್ಕೊಂಡಿದ್ದಾರೆ ಇವರು ಪ್ರಿನ್ಸಿಪಲ್ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಇವ್ರು ಇಲ್ಲಿ ಬಂದ್ಬಿಟ್ಟು ನೀವು ಅಲ್ಲಿಗೆ ಹೋಗಿ ಇಲ್ಲಿಗೆ ಬನ್ನಿ, ಅಲ್ಲಿಗೆ ಹೋಗಿ ಇಲ್ಲಿಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಸೊ ಆ ಕಾರಣಕ್ಕಾಗಿ ನಾವೊಂದು ಇವ್ರಿಗೊಂದು ಮನವಿ ಪತ್ರ ಕೊಟ್ಬಿಟ್ಟು ನೆಕ್ಸ್ಟ್ ಬರೋ ಸ್ಟೂಡೆಂಟ್ಸ್ಗಳಿಗೆ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಆಗಬಾರ್ದು. ಸೊ ಆ ಕಾರಣಕ್ಕಾಗಿ ಇವ್ರಿಗೊಂದು ಇಲ್ಲಿ ಮನವಿ ಪತ್ರ ಕೊಟ್ಟು ಈಗ ಕೊಡಗು ಯೂನಿವರ್ಸಿಟಿಗೆ ಹೋಗ್ತಾ ಇದ್ದೀವಿ ನಾವು ಇಲ್ಲಿಂದ. ಯಾರಾದರೂ ಅಷ್ಟೇ ನಿಮ್ಗೆ ಆ ಥರ ಅಡ್ಮಿಷನ್ ಕೊಡಗು ಯೂನಿವರ್ಸಿಟಿಲಿ ಮಾತ್ರ ನಾವು ಹೋದಾಗ ನಮ್ಮನ್ನ ಈ ಥರ ಬ್ಲೇಮ್ ಮಾಡಿದ್ರು, ಅವ್ರೇನೋ ತಪ್ಪು ಮಾಡಿದ್ದಾರೆ, ಅವ್ರದ್ದು ಹೇಳ್ಕೊಳ್ಳಲ್ಲ ಬಿಡಿ ಅಂತೇಳಿ. ಮತ್ತು ಅವ್ರ ಅಂಡರಲ್ಲಿ
ಯಾರು ಅವ್ರ ನೇಮ್ ಗೊತ್ತಿಲ್ಲ. ಅವ್ರ ಹತ್ರ ಕೇಳಿದಾಗ ಪ್ರಿನ್ಸಿಪಲ್ ಅವ್ರನ್ನೆಲ್ಲ ಕರೆಸಿದ್ರು. ಅದಕ್ಕಿಂತ ಮುಂಚೆ ನಾವಿದ್ದಾಗ ಅವ್ರು ಹೇಳಿದ್ರು, ಸರ್ ಗೊತ್ತಿಲ್ಲ, ಮರ್ತೋಯ್ತು ಅಂತ ಹೇಳಿದ್ರು. ಹೇಳಲಿಕ್ಕೆ ಮರ್ತೋಯ್ತು. ಈಗ BC ಹತ್ರ ಈ ಪ್ರಾಬ್ಲಮ್ ಇದೆ ಅಂತ ಹೇಳಲಿಕ್ಕೆ ಮರ್ತೋಯ್ತು ಅಂತ ಅವ್ರು ಹೇಗೆ ಹೇಳ್ಬೋದು? ಅವರು ಅದಾದ್ಮೇಲೆ ನಮ್ಮ ಹತ್ರ ಹೊರಗಡೆ ಕೂತಿರೋರ ಹತ್ರ ಬಂದು ಕೇಳ್ತಾರೆ ಏನು ಪ್ರಾಬ್ಲಮ್ ಅಂತ. ರೆಕಗ್ನೈಸ್ ಮಾಡ್ತೀರಾ? ಮಾಡ್ತೀನಿ. ನಮ್ಮ ಹತ್ರ ಬಂದ್ಬಿಟ್ಟು ಏನು ಪ್ರಾಬ್ಲಮ್ ಅಂತ ಆಗ ಕೇಳ್ತಿದ್ದಾರೆ, ತೋರಿಸಿ ಶೋಮಿ ಅಂತ ಹೇಳ್ತಿದ್ದಾರೆ, ಯಾವ ಥರ ಬರ್ತಿದೆ ತೋರಿಸಿ ಅಂತ. ಆಗ ಅವ್ರ ಮೆಂಟಾಲಿಟಿ ಎಷ್ಟಿದೆ, ಯಾವ ಥರ ವರ್ಕ್ ಮಾಡ್ತಿದ್ದಾರೆ ಅಂತ ಮೈಸೂರು ಯೂನಿವರ್ಸಿಟಿಯಿಂದ ಅಲ್ಲ ಅಷ್ಟು ಲೇಸಿಯಾಗಿ ಸೀರಿಯಸ್ ಆಗಿ ಹೇಳ್ತೀನಿ ಸರ್. ಏನ್ ಪ್ರಕರಣ ನಡೆದಿದೆ ಅಂತ ಹೇಳ್ತಿರೋದವರು. ಮತ್ತೆ ನೀವು ಪಾಪ ಬಹಳ ಪ್ರೀತಿಯಿಂದ ಕೇಳಿದ್ರಿ, ಯಾರು ಕೂಡ ಏನು ನನಗೆ ತಿರುಗಿಸಿ ಮಾತಾಡಲಿ. ಐ ಆಮ್ ಥ್ಯಾಂಕ್ಫುಲ್ ಟು ಯು. ಬಟ್ ನನ್ನ ರಿಕ್ವೆಸ್ಟ್ ಏನಂದರೆ, ಎನರ್ಜಿ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಂದ್ಕೊಂಡು ಅಷ್ಟೇ. ನಾನು ಇಲ್ಲೇ ಕೂತ್ಕೊಳ್ಳಿ, ಒಳಗಡೆ ಕೂತ್ಕೊಳ್ಳಿ, ನನ್ನ ಅಡ್ಡಿ ಇಲ್ಲ. ನಾನೊಬ್ಬ ಈ ಯೂನಿವರ್ಸಿಟಿ ಎಂಪ್ಲಾಯಿಯಾಗಿ ಮಾತಾಡಿದ್ದೀನಿ, ಆಯಿತಾ? ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅನ್ನೋದ್ರಲ್ಲಿ ನಮ್ಮದು ಒಂದು ಪಾಲಿದೆ. ಬೇಕಾದ್ರೆ ನಿಮ್ಮ ಜೊತೆ ಅಲ್ಲೇ ನಾವು ನಿಲ್ತೀವಿ. ಅನ್ಯಾಯ ಆಗ್ತದೆ ಅಂದಾಗ ನಮಗೆ ಪ್ರತಿಫಲ ಸಿಗ್ಬೇಕತ್ತೆ, ಫಲಿತಾಂಶ ಸಿಗ್ಬೇಕು, ರಿಸಲ್ಟ್ ಬೇಕು. ನನಗೆ ತಿಳಿತಾ? ರಿಸಲ್ಟ್ ತೊಗೊಳ್ಳೋಣ. ಅದೇ ಸರ್, ನಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನು ಮಾತಾಡ್ತೀವಿ ಅಂತ ವೈಸ್ BC ಅವರು ಕೇಳಲಿಕ್ಕೆ ರೆಡಿ ಇರಲಿಲ್ಲ, ಮಾತಾಡಲಿಕ್ಕೆ ಬಿಟ್ಟಿಲ್ಲ. ಇವತ್ತು ಮಾತಾಡುವ, ನಾ ಹೇಳ್ತಾ ಇದ್ದೀನಿ ಮಾತಾಡುವ, ನಿಮಗೆ ಏನು ಸೊಲ್ಯೂಷನ್ ವೇಟ್ ಮಾಡಿ, ಅದನ್ನು ಇದು ಮಾಡಿ. ಬರ್ತಾ ಇದ್ದಾರೆ, ಕನ್ಫರ್ಮ್ ಬರ್ತೀವಿ. ಬಂದ್ರೆ ಈ ತರ ಆಗ್ಬೇಕು ಅಥವಾ ಎಲ್ಲರೂ ನಾವು ಈ ತರ ಬಂದ್ಬಿಟ್ಟು ಈಗ ನೀವು ಎಲ್ಲರೂ ಬಂದಿರಿ ತಾನೆ, ಒಬ್ರು ಬಂದ್ರೆ ಆಗುದಿಲ್ಲ ಅಂತ ಅನ್ಕೊಂಡು ನೀವು ಎಲ್ಲರೂ ಬಂದಿರಾ? ಆಯ್ತು, ಬಂದಿರಿ, ಒಳಗ್ ಬನ್ನಿ, ಕೂತ್ಕೊಳ್ಳಿ. ನೀವು ಇಲ್ಲೇ ನಿಂತು ಆಗ್ಬೇಕಾಗಿಲ್ಲಲ್ಲ, ಅದನ್ನೇ ಕೇಳುವಂತ ಒಳಗ್ ಬಂದು ಕೂತ್ ಕೇಳಿ. ಆಯ್ತು, ಇಲ್ಲೇ ಬೈತೀರಾ, ಮಳೆ ಬಂತು ಅಂತಂದ್ರೆ ಒಳಗೆ ಬರೋದಿಲ್ಲ, ಇಲ್ಲೇ ಕೂತ್ಕೋತೀವಿ ಅಲ್ವಾ? ನೀವು ಆ ಥರನೇ ಮಾಡಿ ಆಗ್ಬೇಕಾ ನಾನು ಕೇಳ್ತಾ ಇರೋದು. ಆದ ರೀತಿ ಪ್ರೆಸೆಂಟೇಷನ್ ಕೊಟ್ಟೆ ಆಗ್ಬೇಕಾ? ನೀವೊಂದಿಷ್ಟು ಡಿಗ್ನಿಫೈಡ್ ಆಗಿದ್ದೀರಾ, ಒಳಗೆ ಬಂದು ಕೂತ್ಕೊಳ್ಳಿ. ನಿಮ್ಮನ್ನೇ ಒಳಗೆ ಬಂದ ತಕ್ಷಣ ರಾಜಿ ಮಾಡ್ಕೊಂಡ್ವಿ ಅಂತೇಳಿ ಅಲ್ಲಲ್ಲ. ಡಿಗ್ನಿಫೈಡ್ ಅಲ್ಲಿ ಏನು ಹೇಳ್ಬೇಕು ಅದನ್ನು ಹಾಗೇನೆ ಹೇಳಿ. ನಿಮ್ಮನ್ನು ಯಾರು ತಿಳಿಯೋದಿಲ್ಲ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ HM ರಘುಕೋಟಿ, ಕುಶಾಲನಗರ. ವಿರಾಜಪೇಟೆಯಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಘೋಷಣೆ ನಡೆಸಿ ವಿವಿಧ ವಿಷಯಗಳ ಬಗ್ಗೆ ಮಾತನಾಡಿದರು. ವಿರಾಜಪೇಟೆಯಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಗೋಷ್ಠಿ ನಡೆಸಿ ಅರಣ್ಯದಲ್ಲಿ ತೇಗದ ಮರಗಳನ್ನು ನೆಟ್ಟು ಬೆಳೆಸಿದರಿಂದ ಆನೆ ಹಾಗೂ ಇನ್ನಿತರ ವನ್ಯಜೀವಿಗಳಿಗೆ ಆಹಾರ, ನೀರು ಸಿಗುತ್ತಿಲ್ಲ. ತೇಗದ ಮರವನ್ನ ತೆಗೆದುಹಾಕಲು ಅನೇಕ ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ತೇಗದ ಮರದಿಂದ ಅರಣ್ಯ ಇಲಾಖೆಗೆ ಲಾಭ ಇದೆ ಹೊರತು ಇದರಿಂದ ವನ್ಯಜೀವಿಗಳಿಗೆ ಯಾವುದೇ ಪ್ರಯೋಜನ ಇಲ್ಲ. ಅರಣ್ಯದ ಅಂಚಿನಲ್ಲಿ ಇರುವ ರೆಸಾರ್ಟ್ಗಳು ಹಾಗೂ ಹೋಮ್ಸ್ಟೇಗಳಲ್ಲಿ ರಾತ್ರಿ ವೇಳೆಯಲ್ಲಿ ಕರ್ಕಶ ಧ್ವನಿಯ ಡಿಜೆ ಅಳವಡಿಸಿದ್ದು ಕಣ್ಣಿನ ರಾಚುವ ವಿದ್ಯುತ್ ಲೈಟ್ಗಳಿಂದ ಕಾಡು ಪ್ರಾಣಿಗಳು ಭಯದಿಂದಾಗಿ ಕಾಡಿನಿಂದ ಹೊರಬರುತ್ತವೆ. 2011-12ರಿಂದ ಇತ್ತೀಚಿನ ವರ್ಷಗಳವರೆಗೆ ಮುಚ್ಚಿ ಹೋಗಿದ್ದ ಆನೆಕಂದಕವನ್ನ ನಿರ್ಮಾಣ ಮಾಡಲಿಲ್ಲ. ಮುಂದಿನ ದಿನಗಳಲ್ಲಿ ಕಾಫಿ ಕೊಯ್ಲು ಕಾರ್ಯ ಆರಂಭವಾಗುತ್ತದೆ. ಕಾರ್ಮಿಕರು ತೋಟಕ್ಕೆ ಹೋಗಲು ಹೆದರುತ್ತಿದ್ದಾರೆ. ಜನಪ್ರತಿನಿಧಿಗಳು ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಸಂಪರ್ಕ ಮಾಡಿ ತೋಟದಲ್ಲಿ ಬೀಡು ಬಿಟ್ಟಿರುವ ಕಾಡಾನೆಗಳನ್ನ ಕಾಡಿಗೆ ಅಥವಾ ಬೇರೆ ಸ್ಥಳಕ್ಕೆ ಸ್ಥಳಾಂತರ ಮಾಡಬೇಕೆಂದು ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕಾರಿ ಮಂಡಳಿಯ ಜಿಲ್ಲಾ ಸದಸ್ಯರಾದ KV ಸುನಿಲ್ ಮಾಹಿತಿ ನೀಡಿದರು. ರಾಷ್ಟ್ರೀಯ ದಲಿತ್ ಮೂವ್ಮೆಂಟ್ನ ಸದಸ್ಯರಾದ ರಮೇಶ್ ಮಾಯಮುಡಿ ಮಾತನಾಡಿ, ವಿರಾಜಪೇಟೆ ತಾಲೂಕಿನಲ್ಲಿ ಆದಿವಾಸಿ ಕುಟುಂಬದ ಸದಸ್ಯರಿಗೆ ಹಕ್ಕುಪತ್ರ ನೀಡದೆ ವಿಳಂಬ ಮಾಡುತ್ತಿದ್ದಾರೆ. ಅಲ್ಲದೆ ಕೆಲವು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಯ ಅರ್ಜಿಗಳನ್ನು ಸ್ವೀಕರಿಸಲು ಸಾಧ್ಯವಾಗುತ್ತಿಲ್ಲ. ಸರ್ವರ್ ಸಮಸ್ಯೆ ಇದೆ ಎಂದು ಮರಳಿ ಕಳುಹಿಸುತ್ತಿದ್ದಾರೆ. ಸರ್ಕಾರದ ಪ್ರಕಾರ ರಾಜ್ಯದಲ್ಲಿ ನಿವೇಶನ ರಹಿತರು 27 ಲಕ್ಷ ಕುಟುಂಬ ಎಂದು ತಿಳಿಸಿದ್ದಾರೆ. ನಮ್ಮ ಪ್ರಕಾರ ರಾಜ್ಯದಲ್ಲಿ ಸುಮಾರು 50 ಲಕ್ಷ ನಿವೇಶನ ರಹಿತ ಕುಟುಂಬಗಳು ಇವೆ ಎಂದು ತಿಳಿಸಿದರು. ಅಲ್ಲದೆ ಸರ್ಕಾರಿ ಜಾಗವನ್ನ ಗುರುತಿಸಲು ಕಂದಾಯ ಸಚಿವ ಜಿ ಪರಮೇಶ್ವರ್ ಮಾಹಿತಿ ನೀಡಿದರೂ ಕೂಡ ತಾಲೂಕು ಆಡಳಿತ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ AITUC ಸದಸ್ಯರಾದ ಮಣಿ, ಭಾರತ ಕಮ್ಯುನಿಸ್ಟ್ ಪಕ್ಷದ ಕೊಡಗು ಜಿಲ್ಲಾ ಸಂಘಟನಾ ಸಮಿತಿಯ ಜಿಲ್ಲಾ ಸದಸ್ಯರಾದ ಸೀತಾರಾಮ್ ಹಾಜರಿದ್ದರು. ಭಾರತ ಕಮ್ಯುನಿಸ್ಟ್ ಪಕ್ಷದ ಕೊಡಗು ಜಿಲ್ಲಾ ಸಂಘಟನಾ ಸಮಿತಿಯ ಎಕ್ಸಿಕ್ಯೂಟಿವ್ ಸಮಿತಿ ಸದಸ್ಯರು ಅವರು ಮಾಯಮಡಿ ರಮೇಶ್ ಅವರು, ಇವರು ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಎಕ್ಸಿಕ್ಯೂಟಿವ್ ಸಮಿತಿಯ ಸದಸ್ಯರು, ಮಣಿ ಅವರು ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಎಕ್ಸಿಕ್ಯೂಟಿವ್ ಸಮಿತಿ ಸದಸ್ಯರು, ಸೀತಾರಾಮ್ ಅವರು ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಎಕ್ಸಿಕ್ಯೂಟಿವ್ ಕಮಿಟಿ ಸದಸ್ಯರು. ನಾವು ಇವತ್ತು ಕುರಿತಾಗಿ ಪತ್ರಿಕಾಗೋಷ್ಠಿ ಕರೆದಿದ್ದು ಆನೆ ವಿಚಾರವಾಗಿ ಮಾತನಾಡಲಿಕ್ಕೆ. ನಿನ್ನೆ ದಿನ ತೆರಾಲಲ್ಲಾದಂತಹ ಘಟನೆಯಿಂದ ಒಬ್ಬರು ಮೃತಪಟ್ಟಿದ್ದಾರೆ. ಅದು ಆನೆ ದಾಳಿಯಿಂದಾಗಿದೆ. ತೆರಾಲಲ್ಲಿ ಅವರು ಪ್ರವಾಸಕ್ಕೆ ಬಂದಿದ್ದರು. ಈ ರೀತಿಯ ಒಬ್ಬ ಅಮಾಯಕ ತನ್ನ ಪ್ರಾಣ ಕಳ್ಕೊಂಡಿದ್ದಾರೆ. ಈ ಇತ್ತೀಚಿನಾದಂತಹ ಈ ಘಟನೆಗಳು ನಂತರ ಈ ನಮ್ಮ ಜಿಲ್ಲೆ ಒಳಗೆ ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ರಿಸಾರ್ಟ್ ನಿರ್ಮಾಣಕ್ಕೆ ಅನುಮತಿ ಕೊಟ್ಟಿರುವುದು. ಈ ನಮಗೆ ಬಂದ ಮಾಹಿತಿ ಪ್ರಕಾರ ರಿಸಾರ್ಟ್ಗಳಲ್ಲಿ ರಾತ್ರಿ ಹೊತ್ತು DJ ಹಾಕೋದು ಮತ್ತು ಕಣ್ಣು ಚುಚ್ಚುವಂತಹ ಬಲ್ಬ್ಗಳನ್ನು ಅಳವಡಿಸೋದು, ಆನಂತರ ರಾತ್ರಿ ಹೊತ್ತು
ದೊಡ್ಡ ಪ್ರಮಾಣದಲ್ಲಿ ಶಬ್ದ ಆಗ್ತಾ ಇರೋದ್ರಿಂದ ಆನೆಗಳು ಮತ್ತು ಇತರ ಪ್ರಾಣಿಗಳು ಉದ್ರೇಕಗೊಳ್ಳುತ್ತವೆ. ಆ ಆನೆಗಳು ಅಥವಾ ಪ್ರಾಣಿಗಳು ಇದರಿಂದಾಗಿ ಭಯಗೊಳ್ಳುತ್ತವೆ. ಇದು ಇದು ಮಾನವನ ಮೇಲೆ ಅವು ದಾಳಿ ಮಾಡಲಿಕ್ಕೆ ಒಂದು ಕಾರಣ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಈ ರೀತಿಯ ಪ್ರವಾಸೋದ್ಯಮಕ್ಕೆ ಈ ರೀತಿ ಅನುಮತಿ ಕೊಡುವಾಗ ಅರಣ್ಯ ಇಲಾಖೆಯವರು ಸಹ ಎಚ್ಚರಗೊಳ್ಳಬೇಕಾಗಿದೆ. ಏನು ಅರಣ್ಯದ ಅಂಚಲ್ಲಿ ಇರುವಂತಹ ಎಲ್ಲ ರೆಸಾರ್ಟ್ಗಳು ಮತ್ತು ನದಿ ತೀರದಲ್ಲಿರುವಂತಹ ರೆಸಾರ್ಟ್ಗಳಲ್ಲಿ ಅಥವಾ ಕಾಡಂಚಿನ ರೆಸಾರ್ಟ್ಗಳಲ್ಲಿ ಅವರಲ್ಲಿ ಪ್ರಾಣಿಗಳು ಬಂದರೂ ಸಹ ಅವುಗಳನ್ನು ಅವರು ಪ್ರವಾಸಿಗೆ ತೋರಿಸ್ಕೊಳ್ತಾರೆ. ಆ ಆನೆಗಳನ್ನ ಬೆಳೆಸೋದಿಲ್ಲ ಅಂತೇಳಿ ಒಂದು ಸುದ್ದಿ ಇದೆ. ಇವುಗಳೆಲ್ಲ ನೇರವಾಗಿ ಅರಣ್ಯ ಇಲಾಖೆ ಮೇಲೆ ನಾವು ಹೇಳ್ತಾ ಇದ್ದೀವಿ. ಅರಣ್ಯ ಇಲಾಖೆಯವರು ಪ್ರಾಣಿಗಳನ್ನ ಮತ್ತು ಆನೆಗಳನ್ನ ತಡೆ ಹಿಡಿಯುವಲ್ಲಿ ವಿಫಲರಾಗ್ತಾ ಇದ್ದಾರೆ. ಒಂದು ನೀವು ಇಂತಹ ಮಾಲಿನ್ಯ ಜೊತೆ ಕೈ ಜೋಡಿಸಿದಂತಹ ಅಂತಹ ಒಂದು ಅನುಮಾನ ನಮಗೆ ಬರ್ತಾ ಇದೆ. ಆದ ಕಾರಣ ನಾವು ಅರಣ್ಯ ಇಲಾಖೆ ಮೇಲೆ ನೇರ ಒತ್ತಡ ಹಾಕ್ತೀವಿ. ಈ ಕೂಡಲೇ ಏನು ವನ್ಯಜೀವಿಗಳು ಮತ್ತು ಪ್ರಾಣಿಗಳು ನಮ್ಮ ಕಾಡಿನಿಂದ ನಾಡಿಗೆ ಬಂದಿವೆ ಅವುಗಳನ್ನು ಕೂಡಲೇ ನೀವು ಇಲ್ಲಿಂದ ಓಡಿಸಬೇಕು ಅಂತೇಳಿ ನಿಮ್ಮಂತ ಮನವಿ ಮಾಡ್ತಾ ಇದ್ದೀವಿ. ರಮೇಶ್ ಮಾಯಿಗೌಡ ಅಂತೇಳಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕಾರಿ ಸಮಿತಿ ಸದಸ್ಯರು, ಹಾಗೆ ಆಲ್ ಇಂಡಿಯಾ ರೈಟ್ ರೈಟ್ಸ್ ಮೂವ್ಮೆಂಟ್ನ ರಾಜ್ಯ ಉಪಾಧ್ಯಕ್ಷರು. ನಮ್ಮ ಸಂಘಟನೆ ಹಾಗೆ ಭಾರತ ಕಮ್ಯುನಿಸ್ಟ್ ಪಕ್ಷ ಸುಮಾರು 12 ವರ್ಷಗಳಿಂದ ಕೊಡಗು ಜಿಲ್ಲೆಯಲ್ಲಿ ನಿವೇಶನ ರೈತರ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿದೆ. ಇದರ ಫಲವಾಗಿ ಕೊಡಗು ಜಿಲ್ಲೆಯ ಜಿಲ್ಲಾಡಳಿತ ಈಗಾಗಲೇ 1700 ಆದಿವಾಸಿ ಕುಟುಂಬಗಳಿಗೆ ಹಕ್ಕುಪತ್ರ ಕೊಡೋ ಒಂದು ನಿರ್ಧಾರಕ್ಕೆ ಬಂದಿದೆ. ಆದರೆ ಈಗಾಗಲೇ ಅದನ್ನು ಕೊಡಬೇಕಾಗಿತ್ತು, ಈಗ ಇನ್ನೂ ಕೂಡ ಕೊಡಲಿಲ್ಲ. ದಯವಿಟ್ಟು ಸರ್ಕಾರ ಇತ್ತ ಗಮನ ಹರಿಸಿ ಇವರಿಗೆ ಕೂಡಲೇ ಹಕ್ಕುಪತ್ರ ಕೊಡುವ ಒಂದು ವ್ಯವಸ್ಥೆ ಆಗಬೇಕು. ಎರಡನೇದು, ಕೊಡಗು ಜಿಲ್ಲೆಯಲ್ಲಿ ಕೇವಲ ಆದಿವಾಸಿಗಳು ಮಾತ್ರ ನಿವೇಶನ ರೈತರ, ವಸತಿ ರೈತರು ಇಲ್ಲ. ಇತರೆ ಎಲ್ಲ ವರ್ಗದ ಜನಗಳಿಗೂ ಸುಮಾರು 50, ನಮ್ಮ ಮಾಹಿತಿ ಪ್ರಕಾರ ಸುಮಾರು 50,000 ಕುಟುಂಬಗಳಿಗೆ ನಿವೇಶನ ಅಥವಾ ವಸತಿ ಇಲ್ಲ. ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷದ ಹೋರಾಟ ಅಂದರೆ ಇಲ್ಲಿಯ ಎಲ್ಲ ಜನಗಳಿಗೂ ನಿವೇಶನ ಮತ್ತು ವಸತಿಯ ಸೌಲಭ್ಯವನ್ನು ಕೊಡುವಂಥದ್ದು. ಈಗಾಗಲೇ ರಾಜ್ಯ ಸರ್ಕಾರದ ಪರಮೇಶ್ವರ ಮಂತ್ರಿಗಳು ಇದು ಹೇಳಿದ್ದಾರೆ. ಈಗ ಎಲ್ಲ ಜನರಿಗೂ ವಸತಿ ಮತ್ತು ನಿವೇಶನವನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಇದನ್ನು ಈ ಜಿಲ್ಲಾಡಳಿತ ಕೂಡಲೇ ಇಲ್ಲಿ ಕಾರ್ಯಗತಗೊಳಿಸಬೇಕು ಅಂತ ನಾವು ತಿಳ್ಕೊತೀವಿ. ಹಾಗೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಹೋದಾಗ ಕೆಲವು ಗ್ರಾಮ ಪಂಚಾಯಿತಿ ಮಟ್ಟದ ಅಧಿಕಾರಿಗಳು ಅವರನ್ನು ಇಲ್ಲಿ ಅರ್ಜಿ ತಗೊಳ್ಳೋಕ್ಕಾಗೋದಿಲ್ಲ ಅಂತೇಳಿ ವಾಪಸ್ ಕಳಿಸ್ತಾ ಇದ್ದಾರೆ. ದಯವಿಟ್ಟು ಜಿಲ್ಲಾಡಳಿತ ಇಂಥ ಗಮನ ಹರಿಸಿ ಇಂಥ ಅಧಿಕಾರಿಗಳಿಗೆ ಇದು ಅರ್ಜಿಗಳನ್ನು ತಗೊಳ್ಳೋ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ನಾವು ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ. ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ, ಕುಶಾಲನಗರ. ಬೆಳಗಾವಿ ಜಿಲ್ಲೆಯಲ್ಲಿ ನೈಋತ್ಯ ಆರ್ಟ್ಸ್ ಮೀಡಿಯಾ ಸಂಸ್ಥೆ ವತಿಯಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಂತ್ರಸ್ತರೊಂದಿಗೆ ವಿಶೇಷ ಗುಂಪು ಚರ್ಚೆ ನಡೆಸಲಾಯಿತು. ಬೆಳಗಾವಿಯಲ್ಲಿ ನೈಋತ್ಯ ಆರ್ಟ್ ಮೀಡಿಯಾ ಸಂಸ್ಥೆ ವತಿಯಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕಾಯ್ದೆ ಅನುಷ್ಠಾನದ ಕುರಿತು ಹಮ್ಮಿಕೊಳ್ಳಲಾಗಿರುವ ಮೌಲ್ಯಮಾಪನ ಅಧ್ಯಯನದ ಅಂಗವಾಗಿ ಬೆಳಗಾವಿ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ರಾಮನಗೌಡ ಕನ್ನೋಹಳ್ಳಿ ಅವರ ನೇತೃತ್ವದಲ್ಲಿ ಸಂತ್ರಸ್ತರೊಂದಿಗೆ ವಿಶೇಷ ಗುಂಪು ಚರ್ಚೆಯನ್ನು ಯಶಸ್ವಿಯಾಗಿ ನಡೆಸಲಾಯಿತು. ಈ ಸಭೆಯಲ್ಲಿ ಕಾಯ್ದೆ ಪರಿಣಾಮಕಾರಿತ್ವ, ಸಂತ್ರಸ್ತರಿಗೆ ಲಭಿಸುವ ಸೌಲಭ್ಯಗಳು ಹಾಗೂ ಕಾನೂನು ನೆರವಿನ ಕುರಿತು ವಿಸ್ತಾರವಾಗಿ ಚರ್ಚೆ ನಡೆಸಲಾಯಿತು. ಗುಂಪು ಚರ್ಚೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀ ಬಸವರಾಜ್ ಚೆನ್ನಯವರ್, ಪತ್ರಾಂಕಿತ ವ್ಯವಸ್ಥಾಪಕರಾದ ಶ್ರೀ ಎಂಬಿ ಓಸ್ಮನಿ, ಡಿಸಿಆರ್ಎ ಪೊಲೀಸ್ ಇಲಾಖೆ ಅಧಿಕಾರಿಯಾದ ಶ್ರೀಮತಿ ರಂಜಿತ್ ಗಿಲ್ ಹಾಗೂ ವಕೀಲರಾದ ಶ್ರೀ ಎಡಿ ಕೋಳಿ ಅವರು ಭಾಗವಹಿಸಿ ಕಾಯ್ದೆ ವಿವಿಧ ಆಯಾಮಗಳ ಕುರಿತು ಸಂತ್ರಸ್ತರೊಂದಿಗೆ ಮಾತುಕತೆ ನಡೆಸಿದರು ಮತ್ತು ಅವರ ಸಮಸ್ಯೆಗಳನ್ನು ಆಲಿಸಿದರು. ಕಾರ್ಯಕ್ರಮದಲ್ಲಿ ನೈಋತ್ಯ ಆರ್ಟ್ ಮೀಡಿಯಾ ಸಂಸ್ಥೆ ಬೆಳಗಾವಿ ಪ್ರತಿನಿಧಿ ವೈಶಾಲಿ ಅವರು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ಸಮಾಜ ಕಲ್ಯಾಣ ಇಲಾಖೆಯ ಸಿಬ್ಬಂದಿಯಾದ ರಾಜಶೇಖರ್ ಲೆಟ್ಟಿ, ಪ್ರಜ್ವಲ್ ಕೋಲಾಕರ ಹಾಗೂ ದೌರ್ಜನ್ಯ ಕಾಯ್ದೆಯ ಸಂತ್ರಸ್ತರು ಉಪಸ್ಥಿತರಿದ್ದು ಸಭೆಯ ಯಶಸ್ವಿಯಾಗಿ ಸಹಕರಿಸಿದರು. ಯಾವಾಗ ಬರ್ತಿದ್ರು ಅದರೊಳಗೆ ಒಂದು 5 ಕಹಿ ಘಟನೆಗಳನ್ನ ಅವ್ರು ಹಂಚ್ಕೊಂಡಿದ್ದಾರೆ. ಅಷ್ಟೆಲ್ಲ ಕಲಿತು ಡಾಕ್ಟರೇಟ್ ತೊಗೊಂಡು ಬಂದ ತಕ್ಷಣ ಕೂಡ ಅವ್ರ ಮೇಲೆ ಅಟ್ರಾಸಿಟಿ ಆಗಿದೆ ಆ ಟೈಮಲ್ಲಿ. ಬಟ್ ಆದರೂ ಈ ಆ್ಯಕ್ಟ್ ನೀವು ಅನುಕೂಲ ತೊಗೋಬೇಕಂತ ನಾನು ಹೇಳ್ತೀನಿ. ನಾನು ಹೇಳಿದಾಗ ನೀವು ಏನಿದಲ್ಲ ಅದರೊಳಗಡೆ ಜಾತಿಯಿಂದಲೇ ಮಾಡಿದರೆ ಮಾತ್ರ ಅಟ್ರಾಸಿಟಿ ಆಗಿಲ್ಲ. ಕೆಲವೊಂದಷ್ಟು ಅಫೆನ್ಸಸ್ ಅದಾವ ಅದರೊಳಗಡೆ. ಸೆಕ್ಷನ್ 3 ಒಳಗಡೆ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ಒಂದು ಲಿಸ್ಟ ಕೊಟ್ಟಿದ್ದಾರೆ. ಅದರೊಳಗಡೆ ಯಾವುದೋ ಅಫೆನ್ಸಸ್ ಅಲ್ಲ, ಅಟ್ರಾಸಿಟಿ ಇಲ್ಲ. ಮತ್ತು ರಿಪೋರ್ಟಿಗೆ ಬಂದ ತಕ್ಷಣ ನಿಮಗಾಗಿ ಸ್ಪೆಷಲ್ SPP ಅಂತ ಅಪಾಯಿಂಟ್ಮೆಂಟ್ ಇರ್ತಾರೆ. 10 ವರ್ಷ, ಮೋರ್ ದನ್ 10 years ಅವ್ರ ಎಕ್ಸ್ಪೀರಿಯನ್ಸ್ ಇರ್ತದೆ.
ಅಂಥವ್ರು ನಿಮ್ಮ ಕೇಸ್ ನಡೆಸ್ತಾರೆ. ಅಲ್ಲಿ ನೀವು ಬಂದ್ಬಿಟ್ಟು ಎಕ್ಸ್ಪೆಂಡಿಚರ್ ಕೊಡಬೇಕು ಅಥವಾ ನೀವು ಏನಾದರೂ ಕಾಸ್ಟ್ ಇನ್ಕರ್ ಮಾಡಬೇಕಂತ ಎಲ್ಲೂ ಇರಲಿಲ್ಲ. ಮತ್ತು ಸರ್ ಹೇಳಿದ್ರೆ ಡೇ ಟು ಡೇ ಅನೌನ್ಸಸ್ ನೀವು ಕೊಡ್ತಾರೆ. ಪ್ರತಿ ಡೇಟ್ಸ್ ಇದ್ದಾಗ ಬಂದುಬಿಟ್ಟು ನೀವು ಅನೌನ್ಸಸ್ ತೊಗೋಬೋದಲ್ಲಿ. ಆಮೇಲೆ ನಿಮ್ಗೆ ಏನು ಪರಿಹಾರದ ಅದೆಲ್ಲ ಅದನ್ನು ಹಂತವಾಗಿ ಕಂತುಗಳ ಮುಖಾಂತರ ಮುಗಿಸ್ತಾರೆ, ಅದು ನಿಮ್ಗೆ ಗೊತ್ತಿದೆ. ಇದೊಂದು ವಿಷಾದಕರ ಸಂಗತಿ ಅದ. ಕನ್ವಿಕ್ಷನ್ ರೇಟ್ ಅದ ನೋಡಿ, ಅದು ಕಡಿಮೆ ಇದೆ. ಅಕಾರ್ಡಿಂಗ್ ಟು NCRB ಡೇಟಾ ನಮಗೆ ಬರುವಾಗ ರಿಸರ್ಚ್ ಮಾಡ್ತಾ ಇದೆ ಅದ್ರ ಮೇಲೆ. ಸೊ ಆಲ್ಮೋಸ್ಟ್ ಅದು ರೆಡ್ಯೂಸ್ ಆಗಿದೆ. 39% ಇದ್ರಿ, ಈ 2022 ಒಳಗಡೆ ಅದು 32% ಇದೆ. ಆರು ಒಂದದ ಅದನ್ನು ನಾವು ಮಾಡಬೇಕಾಗ್ತದೆ. ಮಾಡ್ತಾರೆ ಸಮಾಜ ಕಲ್ಯಾಣ ಇಲಾಖೆದವರು ಮಾಡ್ತಾರೆ. ಅದಾಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ಮಹೇಶ್ ಶರ್ಮಾ, ಬೆಳಗಾವಿ. ನಾಪೋಕ್ಲ ಸಮೀಪದ ನೆಲಜಿ ಗ್ರಾಮದಲ್ಲಿನ ರಸ್ತೆಗಳು ದುಸ್ಥಿತಿಯಿಂದ ಕೂಡಿದ್ದು ಗ್ರಾಮಸ್ಥರು ತೀವ್ರ ಸಮಸ್ಯೆ ಎದುರಿಸುವಂತಾಗಿದೆ. ನಾಪೋಕ್ಲು ಸಮೀಪದ ನೆಲಜಿ ಗ್ರಾಮದಲ್ಲಿನ ರಸ್ತೆಗಳ ದುಸ್ಥಿತಿಯಿಂದ ಗ್ರಾಮಸ್ಥರು ತೀವ್ರ ಸಮಸ್ಯೆ ಎದುರಿಸುವಂತಾಗಿದೆ. ಬಲ್ಲಮಾವಟಿ ಗ್ರಾಮ ಪಂಚಾಯಿತಿಯ ನೆಲಜಿ ಗ್ರಾಮದಲ್ಲಿ ರಸ್ತೆ ಕೆಸರುಮಯವಾಗಿದ್ದು ನಡೆದಾಡಲು ಸಾಧ್ಯವಿಲ್ಲಂತಹ ಪರಿಸ್ಥಿತಿ ಬಂದಂತಾಗಿದೆ. ಇಲ್ಲಿನ ಮೇದರ ಕಾಲೋನಿ, ತುಂಬೆರ ಕುಟುಂಬಸ್ಥರ ಹಾಗೂ ಮಾಚಿಕಂಡ ಕುಟುಂಬಸ್ಥರ ಮನೆಗಳಿಗೆ ತೆರಳುವ ರಸ್ತೆಯಲ್ಲಿ ಸಂಚರಿಸುವವರ ಪಾಡು ಏಳತಿರದಾಗಿದೆ. ಗ್ರಾಮಸ್ಥರು ಕೆಸರುಮಯ ರಸ್ತೆಯಲ್ಲಿ ಶಾಲಾ ವಿದ್ಯಾರ್ಥಿಗಳನ್ನು ಹೊತ್ತುಕೊಂಡು ನಡೆದುಕೊಂಡು ಹೋಗುವಂತಾಗಿದೆ. ಈ ವ್ಯಾಪ್ತಿಯಲ್ಲಿ ಕಾಡಾನೆಗಳ ಹಾವಳಿ ಇದ್ದು ಆಟೋ ಚಾಲಕರು ಸಂಜೆಯ ವೇಳೆಗೆ ಈ ಭಾಗಕ್ಕೆ ಬರಲು ಹಿಂದೇಟು ಹಾಕುತ್ತಿದ್ದಾರೆ. ಜೊತೆಗೆ ಕೆಸರುಮಯ ರಸ್ತೆಯಲ್ಲಿ ವಾಹನಗಳು ಮುಂದೆ ಸಾಗುತ್ತಿಲ್ಲ. ಇದರಿಂದ ಗ್ರಾಮಸ್ಥರು ತೀವ್ರ ಸಮಸ್ಯೆ ಎದುರಿಸುವಂತಾಗಿದೆ. ಸಂಬಂಧಪಟ್ಟವರು ಹಾಗೂ ಮಾನ್ಯ ಶಾಸಕರು ರಸ್ತೆ ದುರಸ್ತಿಗೆ ಮುಂದಾಗಿ ಜನರ ಬವಣೆಯನ್ನು ಪರಿಹರಿಸಿಕೊಡಬೇಕೆಂದು ಮಾಚಿಕಂಡ ಗಣೇಶ್ ಹಾಗೂ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮಾಚಿಕಂಡ ಗಣೇಶ್ ಅಂತೇಳಿ ಮಾತಾಡೋದು. ನಾವು ತುಂಬ ಫ್ಯಾಮಿಲಿಯವರು ಇದ್ದಾರೆ, ತುಂಬೆರ ಫ್ಯಾಮಿಲಿಯವರು ಇದ್ದಾರೆ, ಮ್ಯಾದರ ಕಾಲೋನಿಯವರು ಇದ್ದಾರೆ. ನಮ್ಮ ರೋಡು ಕೆಸರುಗದ್ದೆ ಥರ ಉಂಟು. ಶಾಲಾ ಮಕ್ಕಳು ಹಾಗೂ ವಯಸ್ಸಾದವರು ಉಂಟು. ನಮಗೆ ಹೋಗಕ್ಕೆ ಬರೋಕ್ಕೆ ಭಾಳ ಹಿಂಸೆ. ಆದ ಕಾರಣ ರಾತ್ರಿ ಆದ ತಕ್ಷಣ ಆನೆಗಳುಂಟು. ನಮಗೆ ಯಾವ ವೆಹಿಕಲ್ ಮನೆಗೆ ಬರಲ್ಲ. ಅದಕ್ಕಾಗಿ ಮುಂದಿನ ಎಲೆಕ್ಷನ್ ಗಂಟ ನಮ್ಮ ರಸ್ತೆ ಪೂರ್ಣಗೊಳಿಸಬೇಕಾಗಿ ಕೇಳಿಕೊಳ್ತೇನೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಶಾಸಕರು ನಮಗೆಲ್ಲರಿಗೂ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ತೇನೆ. ನಾವು ಮಾಚಕಂಡ ಫ್ಯಾಮಿಲಿಯವರು ಭಾಳ ಕಷ್ಟದಲ್ಲಿದ್ದೀವಿ. ಅದಕ್ಕೋಸ್ಕರ ನಮಗೆ ಎಲ್ಲರೂ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ, ನಾಪೋಕ್ಲು. ಟಿ ನರಸೀಪುರ ಪಟ್ಟಣದ ಶ್ರೀ ಗುಂಜ ನರಸಿಂಹಸ್ವಾಮಿ ದೇವಾಲಯದಲ್ಲಿ 18ನೇ ವರ್ಷದ ಬೆಳ್ಳಿ ಗರುಡೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಟಿ ನರಸೀಪುರ ಪಟ್ಟಣದ ಶ್ರೀ ಗುಂಜ ನರಸಿಂಹಸ್ವಾಮಿ ದೇವಾಲಯದಲ್ಲಿ 18ನೇ ವರ್ಷದ ಬೆಳ್ಳಿ ಗರುಡೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಶ್ರಾವಣ ಮಾಸದ ಅಂಗವಾಗಿ ಶ್ರೀ ಗುಂಜ ನರಸಿಂಹಸ್ವಾಮಿಗೆ ವಿಶೇಷ ಅಭಿಷೇಕ, ಆಭರಣಾಲಂಕಾರ ಹಾಗೂ ಪೂಜಾ ಕೈಂಕರ್ಯಗಳು ನಡೆದವು. ಬೆಳ್ಳಿ ಗರುಡದ ಮೇಲೆ ವಿರಾಜಮಾನರಾದ ಶ್ರೀ ಗುಂಜ ನರಸಿಂಹಸ್ವಾಮಿ ಅವರ ಉತ್ಸವ ಮೂರ್ತಿಯನ್ನು ರಾಜ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಉತ್ಸವದ ಮಾರ್ಗದುದ್ದಕ್ಕೂ ಭಕ್ತರು ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸಿ ದರ್ಶನ ಪಡೆದು ಪುನೀತರಾದರು. ಮಧ್ಯಾಹ್ನದಿಂದ ಸಂಜೆವರೆಗೂ ಸಹಸ್ರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ಆಯೋಜಿಸಲಾಗಿತ್ತು. ಕಳೆದ 2 ದಿನಗಳಿಂದ ಹೋಮ, ಅಭಿಷೇಕ ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮಗಳು ನೆರವೇರಿದವು. ನಂಜನಗೂಡು ಡಿವೈಎಸ್ಪಿ ಧರ್ಮೇಂದ್ರ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು, ಅರ್ಚಕರು, ಸೇವಾ ಸಮಿತಿ ಪದಾಧಿಕಾರಿಗಳು ಹಾಗೂ ಅಪಾರ ಸಂಖ್ಯೆಯ ಭಕ್ತರು ಉತ್ಸವದಲ್ಲಿ ಪಾಲ್ಗೊಂಡಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಿಕಾಸ್ ಶಿವು, ಟಿ ನರಸೀಪುರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪ್ರಥಮ ದರ್ಜೆ ಕಾಲೇಜು ಅಂತಿಮ ಬಿಕಾಂ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳ ಫಲಿತಾಂಶದಲ್ಲಿ ಗೊಂದಲ ಇದೆ ಎಂದು ಎಬಿವಿಪಿ ವತಿಯಿಂದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾರಂಗಿ ಜಲಾಶಯದಲ್ಲಿ ದಿನಕೂಲಿ ನೌಕರರಾಗಿ ಕಾರ್ಯನಿರ್ವಹಿಸುತ್ತಿರುವ 48 ಜನರಿಗೆ 5 ತಿಂಗಳಿಂದ ವೇತನ ನೀಡದೆ ದುಡಿಸಿಕೊಳ್ಳುತ್ತಿದ್ದಾರೆಂದು ಆರೋಪಿಸಿ ಮೌನ ಪ್ರತಿಭಟನೆ ಮಾಡಲಾಯಿತು. ಟಿ ನರಸೀಪುರ ಪಟ್ಟಣದ ಶ್ರೀ ಗುಂಜ ನರಸಿಂಹಸ್ವಾಮಿ ದೇವಾಲಯದಲ್ಲಿ 18ನೇ ವರ್ಷದ ಬೆಳ್ಳಿ ಗರುಡೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆ.